ನಿಮ್ಗೆ ಈಗ ಕರ್ನಾಟಕದಲ್ಲಿ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಿದಾವೆ. ಆದ್ರೆ ಜನ ನಿಮ್ಮ ಹತ್ರನೇ ಯಾಕೆ ಬಂದ ಕಲಿಬೇಕು? ಏನ್ ಲಾಭ ಇದೆ ಅದರಿಂದ ಅವ್ರಿಗೆ? ಸಾಕಷ್ಟು ಕೋಚಿಂಗ್ ಸೆಂಟರ್ ಇದೆ. ಯಾವ ಕೋಚಿಂಗ್ ಸೆಂಟರ್ ಇದೆ ಎಲ್ಲೆಲ್ಲಿದೆ ನಮಗೂ ಗೊತ್ತು. ಬಟ್ ಏನಂದ್ರೆ ಜನ ಟ್ರೇಡಿಂಗ್ ನ ಟ್ರೇಡರ್ಸ್ ಹತ್ರ ಕಲಿಬೇಕು, ಟೀಚರ್ಸ್ ಹತ್ರ ಅಲ್ಲ. ಎಲ್ಲ ಕಡೆ ಏನ್ ಮಾಡ್ತಾರೆ, ಆ ಇನ್ಸ್ಟಿಟ್ಯೂಟ್ಗಳು ಬೇರೆಯವ್ರನ್ನ ಕೆಲ್ಸಕ್ಕೆ ತಗೊಂತಾರೆ. ಯಾವ್ದೋ ಡಿಗ್ರಿ ಓದಿರೋರ್ನ ಕೆಲ್ಸಕ್ಕೆ ಅಂದ್ಬಿಟ್ಟು ಇದನ್ನ ಹೇಳ್ಕೊಡಿ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಯಾರು ಟೀಚ್ ಮಾಡ್ತಿರ್ತಾರೋ ಅವ್ರಿಗೆ ಯಾರಿಗೂ ಟ್ರೇಡ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಲ್ಲ, ನಾಲೆಡ್ಜ್ ಇರಲ್ಲ. ಸುಮ್ಮನೆ ಪಾಠ ಓದ್ಕೊಂಡ್ಬರ್ತಾರೆ, ಹೇಳ್ತಾರೆ, ಇವ್ರು ಅದನ್ನ ಕೇಳ್ಕೊಂಡು ಹೌದಾ ಹಿಂಗಾಗತ್ತೆ ಹಂಗಾಗತ್ತೆ ಅಂತಾರೆ. ಸೊ ಅವರಿಗೆ ಸೈಕಾಲಜಿ ಹೇಳ್ಕೊಡೋದೇ ಗೊತ್ತಾಗಲ್ಲ, ರಿಯಾಲಿಟಿ ಹೇಳೋದೇ, ಯಾಕಂದ್ರೆ ಅವರೇ ರಿಯಾಲಿಟಿ ಫೀಲ್ ಮಾಡಿರಲ್ಲ. ಸೊ ನಮ್ಮ ಹತ್ರ ಕಲ್ತೀವಿ ಅಂದರೆ ನಾವು ಜೊತೆಲಿ ಕೂತ್ಕೊಂಡು ಟ್ರೇಡ್ ಮಾಡಿಸ್ತೀವಿ. ನಮ್ಮದು ಟ್ರೇಡ್ ಏನು ಮಾಡ್ತಾ ಇದೀವಿ, ನಾವು ಲೈಫಲ್ಲಿ ಯಾವ ಥರ ಟ್ರೇಡ್ ತೊಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ, ಅದನ್ನು ತೋರಿಸ್ತೀವಿ. ಸೊ ಟ್ರೇಡಿಂಗ್ನ ಟ್ರೇಡರ್ಸ್ ಹತ್ರ ಕಲಿಬೇಕು, ಟೀಚರ್ಸ್ ಹತ್ರ ಅಲ್ಲ ಅನ್ನೋದು ಒಂದು ಮೇನ್ ಮೋಟೋ. ಆ್ಯಂಡ್ ಬೇರೆ ಕಡೆ ಅವರು ಟ್ರೈನರ್ಸ್ ಹತ್ರ ಕಲಿತಾರಲ್ಲ, ಟೀಚರ್ಸ್ ಹತ್ರ, ಆ ಟೀಚರ್ಸ್ಗಳು ಯಾವತ್ತು ಅವರೇ 50 lakhs ಒನ್ಸ್ ಇಯರ್ ಲೈಫಲ್ಲಿ ನೋಡಿರಲ್ಲ. ಇನ್ನು ಅವರು ಪಬ್ಲಿಕ್ಕಿಗೆ ಹೆಂಗೆ 20 lakhs 30 lakhs ಯೂಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಬಟ್ ನಮ್ಮ ಹತ್ರ ಬಂದಾಗ ನಾವು ಹೆಂಗೆ ಯೂಸ್ ಮಾಡ್ತೀವಿ, ನಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇದೆ ಅಂತ ನಾವು ಹೇಳ್ತೀವಿ. ನಾವು 50 lakhs ಒನ್ಸ್ ಇಯರ್ ಯೂಸ್ ಮಾಡಿರೋದ್ರಿಂದ ಅದನ್ನ ಹೆಂಗೆ ಯೂಸ್ ಮಾಡೋದು, ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ಹೆಂಗೆ, ಟ್ರೇಡಿಂಗ್ನ ಹೆಂಗೆ ತೊಗೊಂಡೋಗ್ಬೇಕು ಅಂತ ಹೇಳ್ತೀವಿ. ಆ್ಯಂಡ್ ಟ್ರೇಡ್ ಮಾಡಿಸ್ತೀವಿ. ಮೇನ್ ಏನಂದರೆ ಥಿಯರಿಟಿಕಲ್ ನಾಲೆಡ್ಜ್ ಯಾರು ಬೇಕಾದ್ರೂ ಕೊಡ್ತಾರೆ, ಎಲ್ಲಿ ಬೇಕಾದ್ರು, ಹೆಚ್ಚು ಕಮ್ಮಿ ಯೂಟ್ಯೂಬಲ್ಲೂ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಥಿಯರಿಟಿಕಲ್ ನಾಲೆಡ್ಜ್ ಮ್ಯಾಟ್ರ್ ಆಗಲ್ಲ, ಪ್ರಾಕ್ಟಿಕಲ್ ನಾಲೆಡ್ಜೇ ತುಂಬ ಮ್ಯಾಟ್ರ್. ಪ್ರಾಕ್ಟಿಕಲಿ ಹೆಂಗೆ ಮಾಡಬೇಕು, ಹೆಂಗೆ ಮೈಂಡ್ ಸೆಟ್ನ ಬಿಲ್ಡ್ ಮಾಡ್ಕೊಬೇಕು, ಪ್ರಾಫಿಟ್ ಆದರೆ ಹೆಂಗೆ ಮಾಡಬೇಕು, ಎಲ್ಲ ಸ್ಟ್ರಾಟಜಿನೂ ಇರುತ್ತೆ. ಎಲ್ಲ ಸ್ಟ್ರಾಟಜಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರ್ಕ್ ಆಗಲ್ಲ. ಸ್ಟ್ರಾಟಜಿ ನಾನು ಹೇಳಿದ ತಕ್ಷಣ ಒಂದು. ಆ್ಯಂಡ್ ಯಾವ ಸ್ಟ್ರಾಟಜಿ ಯಾರ್ಯಾರಿಗೆ ವರ್ಕ್ ಆಗುತ್ತೆ, ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡಬೇಕು. ಅವ್ರಿಗೆ ಕುತ್ಕೊಂಡು ಟ್ರೇಡ್ ಹಾಕಿಸ್ಬೇಕು, ಅವ್ರವ್ರ ಅಮೌಂಟ್ ತಕ್ಕಂಥವ್ರಿಗೆ ಟ್ರೇಡ್ ಮಾಡಿಸ್ಬೇಕು. ಈ ಎಕ್ಸ್ಪೀರಿಯನ್ಸ್ನ ಎಲ್ಲೂ ಮಾಡ್ತಿಲ್ಲ. ಕರ್ನಾಟಕದಲ್ಲಿ ನಾನು ಒಬ್ಬನೇ ಟೀಚಿಂಗ್ ಜೊತೆಗೆ ಟ್ರೇಡಿಂಗು ಮಾಡಿಸ್ತಾ ಇದ್ದೀನಿ. ಜೊತೆಗೆ ಅವ್ರ ಫೀಸ್ಗಳ್ನು ಅಲ್ಲೇ ರಿಕವರಿ ಮಾಡಿಸ್ಕೊಡ್ತಾ ಇದ್ದೀನಿ. ಸೊ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲೇ ಹೇಳ್ಕೊಡ್ತೀನಿ. ಆ್ಯಂಡ್ ನನ್ನ ಟ್ರೇಡಿಂಗ್ ಜರ್ನಿನೂ ಅವ್ರಿಗೆ ತೋರಿಸ್ತಾ ಇರೋದು, ನನ್ನ ಅಕೌಂಟ್ಗಳ್ನು ಅವ್ರಿಗೆ ತೋರಿಸ್ತಾ ಇರೋದು ಯಾರು ಅಂದರೆ ಕರ್ನಾಟಕದಲ್ಲಿ ನಾನು ಒಬ್ಬನೇ ಅಂತ ಹೇಳಿ. ನೀವು ಒಬ್ರೇನಾ? ನಾವು ಒಬ್ಬರೇ. ಅಂದ್ರೆ ಅವ್ರು ಹೇಗೆ ನಂಬ್ತಾರೆ ನಿಮ್ಮನ್ನ, ಚೆನ್ನಾಗಿ ಟೀಚ್ ಮಾಡ್ತಾರೆ ಸರ್ ನಮಗೆ ಅಂತ ಹೇಳಿ? ಈಗ ಚೆನ್ನಾಗಿ ಟೀಚು ಮಾಡ್ತೀವಿ, ಚೆನ್ನಾಗಿ ಟ್ರೇಡು ಮಾಡಿಸ್ತೀವಿ ಅಂತ. ಯಾಕಂದ್ರೆ ನಾವ್ ಏನಾರ ಹಿಂಗ್ ಮಾಡಿದ್ರೆ ಹಿಂಗ್ ಆಗತ್ತೆ ಅಂತ ಹೇಳಿದ್ರೆ ಅದು ನಾವು ಮಾಡ್ಬೇಕು. ಈಗ ಒಂದು ಹ್ಯೂಜ್ ಅಮೌಂಟ್ ಅನ್ನ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಅಂದ್ರೆ ಒಂದು ಬಿಲೀವ್ ಇರ್ಬೇಕಲ್ಲ ನಮಗೆ. ಹೌದೌದು. ಸುಮ್ನೆ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ. ಸೊ ಆ ಕಾರಣಕ್ಕೆ ಯಾಕೆಂದ್ರೆ ಈಗ ನಾನು ಏನೋ ಒಂದು ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತ ಹೇಳ್ತೀನಿ. ಈಗ ಮಾಡಿದ್ರೆ ಹಿಂಗಾಗತ್ತೆ ಅಂತ ಅವ್ರಿಗೆ ಹೇಳ್ತೀನಿ ಅಂದರೆ ಫಸ್ಟ್ ಅದು ನಾನು ಮಾಡಿರಬೇಕು. ನಾನು ಮಾಡ್ತೀನಿ ಅಂತ ಅವ್ರಿಗೆ ನಂಬಿಸ್ತೀನಿ ಫಸ್ಟ್, ನಾನು ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತ ಅವ್ರಿಗೆ ಹೇಳ್ತೀನಿ. ಆಮೇಲೆ ಎಲ್ಲರಿಗೂ ಎಲ್ಲ ಥರದ್ದು ಟ್ರೇಡ್ ಹಾಕ್ಸಲ್ಲ. ಯಾರ ರಿಸ್ಕು ಯಾವ ತಕ್ಕಂತೆ ರಿಸ್ಕ್ ತಗೊಳ್ಳಿ, ಕಮ್ಮಿ ರಿಸ್ಕು ಕಮ್ಮಿ ಪ್ರಾಫಿಟ್ ಹಾಕ್ಸ್ತೀವಿ. ಸರ್ ನಾವು ರೆಡಿ ಟು ಟೇಕ್ ರಿಸ್ಕ್ ಅಂದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಮಾಡಿಸ್ತೀವಿ. ಅದಾದ್ಮೇಲೆ ಅವ್ರ ಮೈಂಡ್ ಸೆಟ್ ಹೆಂಗೆ ಬಿಲ್ಡ್ ಮಾಡ್ಕೊಬೇಕು, ಅವ್ರ ಜೊತೆ 1 year ಜರ್ನಿ ಮಾಡ್ತೀವಿ ನಾವು. ಲೈಫ್ ಟೈಮ್ ಸಪೋರ್ಟ್ ಕೊಡ್ತೀವಿ. ಲೈಫ್ ಟೈಮಲ್ಲಿ ಯಾವ ಸ್ಟಾಕ್ಸ್ ತೊಗೊಬೇಕಾದ್ರು ನಮಗೆ ಕೇಳಿದ್ರೆ ಓಕೆ ತೊಗೊಬೋದಾ ಬೇಡ ಅಂತ ಹೇಳ್ತೀವಿ. ಏನಾರ ಪ್ರಾಬ್ಲಮ್ ಇದ್ರೆ ಇಲ್ಲ ತೊಗೊಬೇಡಿ, ಇದು ಸ್ವಲ್ಪ ಈ ನೆಗೆಟಿವ್ ನ್ಯೂಸ್ ಬರೋ ಚಾನ್ಸಸ್ ಇದೆ, ಇದ್ರದ್ದು ರಿಸಲ್ಟ್ಸ್ ಇದೆ, ನೆಕ್ಸ್ಟ್ ಮಂತ್ ರಿಸಲ್ಟ್ಸ್ ಬರೋ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತೀವಿ. ಈ ಥರ ಲೈಫ್ ಟೈಮ್ ತನಕ ಹೇಳ್ತೀವಿ. ಆ್ಯಂಡ್ ಅದೇ ರೀತಿ ನಮಗೂ ಯಾವ್ದಾರ ಸ್ಟಾಕ್ಸ್ ಬೆಸ್ಟ್ ಅನ್ಸಿದ್ರೆ ಅದು ಕೂಡ ಅವ್ರಿಗೆ ಹೇಳ್ತೀವಿ. ಈಗ ಈ ಒಂದು ಸ್ಟಾಕ್ ಮಾರ್ಕೆಟಿಂಗ್ ನ ಕೆಲವೊಬ್ರು ಜೂಜಾಟ ಅಂತ ಕರೀತಾರಲ್ವಾ? ಸೊ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಾ? ಇದು ಜೂಜಾಟನೋ, ಇದಕ್ಕೂ ಏನ್ ಡಿಫ್ರೆನ್ಸು ಅನ್ನೋದಾದ್ರೆ? ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಜೂಜಾಟ ಇದು ಯಾವಾಗ ಆಗುತ್ತೆ ಅಂದರೆ, ಒಂದು ಅನಾಲಿಸಿಸ್ ಇರಲ್ಲ, ಒಂದು ನಾಲೆಡ್ಜ್ ಇರಲ್ಲ, ಜಸ್ಟ್ ನಾನು ಮನಿ ಮಾಡ್ಬೇಕಷ್ಟೇ. ಸೊ ಮನಿ ಮಾಡಿದಾಗ ಖುಷಿ. ಸೊ ಈಗ RCB CSK ಮ್ಯಾಚ್ ನಡೀತಿರುತ್ತೆ, RCB ಗೆಲ್ಬೇಕು ಖುಷಿ. ಸೊ RCB ಮೇಲೆ ದುಡ್ಡು ಹಾಕ್ತಿವಿ, ಗೆದ್ರೆ ದುಡ್ಡು ಬಂತು, ಸೋತ್ರೆ ಹೋಯ್ತು, ಅಷ್ಟೇ ಹೋಯ್ತು, ಹೋಗಿದ್ದು ವಾಪಸ್ ಬರಲ್ಲ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಏನು ಮಾಡ್ತಾರೆ, ಮೇಲೆ ಹೋಗ್ಬೇಕು, ಮೇಲೆ ಹೋಗೋದು ಇವ್ರಿಗೆ ಇಷ್ಟ. ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ಬೇಕಂತ ದುಡ್ಡು ಹಾಕ್ತಾರೆ. ಮೇಲೆ ಹೋದ್ರೆ ಇವ್ರಿಗೆ ದುಡ್ಡು ಬಂತು, ಮೇಲೆ ಹೋಗಿಲ್ಲ ಅಂದ್ರೆ ದುಡ್ಡು ಬರಲ್ಲ, ಹೋಗುತ್ತೆ. ಅಯ್ಯೋ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ, ನಾವು ಮೇಲೆ ಹೋಗುತ್ತೆ ಅನ್ಕೊಂಡು ಹೋಗೋದಿಲ್ಲ ಮಾರ್ಕೆಟು ಅಂತ ಅಂತಾರೆ. ಬಟ್ ಹಾಕೋಕ್ಕೂ ಮುಂಚೆ ಏನೇನು ಅನಾಲಿಸಿಸ್ ಮಾಡಿದ್ವಿ ನೀವು, ಎಲ್ಲಿ ಎಷ್ಟು ರಿಸ್ಕ್ ತೊಗೊಂಡ್ರಿ. ಈಗ ನಾವು ಒಂದು ಎಂಟ್ರಿ ಆಗ್ತೀವಿ ಅಂದರೆ ಫಸ್ಟ್ ಆಫ್ ಆಲ್ ಸ್ಟಾಪ್ ಲಾಸ್ ಗೊತ್ತಿರಬೇಕು. ಸೊ ನಾನು ಎಲ್ಲಿ ಎಕ್ಸಿಟ್ ಆಗಬೇಕು, ಎಂಟ್ರಿ ಯಾರು ಎಲ್ಲಿ ಬೇಕಾದ್ರು ಮಾಡ್ತಾರೆ. ಸೊ TP ಅಲ್ಲಿ SL ಎಲ್ಲಿ ಅನ್ನೋದು ಗೊತ್ತಿರಬೇಕು, ಟಾರ್ಗೆಟ್ ಪ್ರೈಸ್ ಎಲ್ಲಿ ತೊಗೊಬೇಕು, ಸ್ಟಾಪ್ ಲಾಸ್ ಎಲ್ಲಿ ತೊಗೊಬೇಕು ಅಂತ. ಸೊ ಎಲ್ಲರೂ ಏನಂದರೆ ನಾನೀಗ 23,000 ಎಂಟ್ರಿ ಆಗ್ತೀನಿ ಮೇಲೆ ಹೋಗುತ್ತೆ ಅಂತ. ಸೊ ನಾನು ಅನ್ಕೊಂಡಾಗ ಎಲ್ಲ ಟೈಮ್ ಆಗಲ್ಲ. ಸೊ ನಾವೇನು ಮಾಡ್ತೀವಿ, ಒಂದು 100 points 22,900 ಬಂದರೆ ನಾವು ಮೇಲೆ ಹೋಗುತ್ತೆ ಬಂದರೆ ನಾವು ಎಕ್ಸಿಟ್ ಆಗ್ಬಿಡೋಣ, ನಮ್ಮ ಲಾಸ್ ಅದು ಅಂತ. ಸೊ 22,900 ಬಿಟ್ಟರೆ ವೆಲ್ ಅನ್ಕೊಂಡು ಖುಷಿಯಾಗಿ ಲಾಸ್ ತೊಗೊತೀವಿ, ನೆಕ್ಸ್ಟ್ 200 ಪ್ರಾಫಿಟ್ ಮಾಡ್ತೀವಿ ಅಂತ. ಅದೇ ರೀತಿ ನಾವು ಅನ್ಕೊಂಡಂಗೆ ಮೇಲೆ ಹೋದರೆ 23,000 23,100 ಹೋದರೆ ಸಾಕು, ನನಗೆ 100 points ಪ್ರಾಫಿಟ್ ಅಂತ ಪ್ರಾಫಿಟ್ ತೊಗೊಂಡು ಹೊರಗೆ ಬರ್ತೀವಿ. ಈ ಥರ ಇದ್ದರೆ ಸೊ ವರ್ಕ್ ಆಗುತ್ತೆ. ಅದು ಬಿಟ್ಟು ದುಡ್ಡು ಹಾಕ್ಬಿಡ್ತಾರೆ, ಅದು ಲಾಸ್ ಆಗಿಬಿಡುತ್ತೆ. ಲಾಸ್ ಬುಕ್ ಮಾಡೋಕೆ ಅಡಿಲ್ಲ, ಬರುತ್ತೆ 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 ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ, ಅದು ಬರೋದೇ ಇಲ್ಲ, ಝೀರೋ ಆಗುತ್ತೆ. ಅದ್ರ ಬದಲು ಅದ್ರಲ್ಲಿ ಲಾಸ್ ಬುಕ್ ಮಾಡಿಕೊಂಡು ನೆಕ್ಸ್ಟ್ ಟ್ರೇಡಲ್ಲಿ ಪ್ರಾಫಿಟ್ ಮಾಡ್ಬೋದು. ಸೊ ಅದು ಆ ಥರ ಮಾಡ್ತಿಲ್ಲ, ಯಾಕಂದ್ರೆ ಅವ್ರಿಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ಅನಾಲಿಸಿಸ್ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಸ್ಟ್ರಾಟಜೀಸ್ ಗೊತ್ತಿಲ್ಲ. ಸೊ ಈ ಸ್ಟ್ರಾಟಜೀಸ್ ಯಾವಾಗ ಗೊತ್ತಿರೋಲ್ವರಿಗೆ ಎಡ್ಜ್ ಮಾಡೋದು ಹೆಂಗೆ, ಒಂದು ಕಡೆ ಮೇಲೆ ಹೋಗ್ತಿದೆ ಅಂತ ತೊಗೊಬೇಕು, ಇನ್ನೊಂದು ಕಡೆ ಕೆಳಗೆ ಬೀಳ್ತಿದೆ ಅಂತ ತೊಗೊಬೇಕು, ಎರಡನ್ನೂ ಮಿಕ್ಸ್ ಮಾಡಬೇಕು. ಎರಡನ್ನೂ ಮೇಲೆ ಹೋದಾಗ ಆ ಕಡೆ ಪ್ರಾಫಿಟ್ ಬರುತ್ತೆ, ಕೆಳಗಡೆ ಬಿದ್ದಾಗ ಇದ್ರಲ್ಲಿ ಪ್ರಾಫಿಟ್ ಬರುತ್ತೆ. ಇದನ್ನೆಲ್ಲ ಹೆಂಗೆ ಎಡ್ಜ್ ಮಾಡೋದು ಅನ್ನೋದು ಬೇಸಿಕಲಿ ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೇನು
ದುಡ್ಡು ಹಾಕ್ಬೇಕು, ದುಡ್ಡು ಬರಬೇಕು. ಇವಾಗ ಹಾಕ್ಬಿಟ್ಟೆ ನಾನು ಮೇಲೆ ಹೋಗ್ಬೇಕು ಅಂತ, ಮೇಲೆ ಹೋಗ್ಲೇಬೇಕು ಮಾರ್ಕೆಟ್ ಅಷ್ಟು. ನಾನು ಹಾಕಿದ್ದೀನಿ, ಅದು ಮೇಲೆ ಹೋಗ್ಬೇಕು, ನಂಗೆ ದುಡ್ಡು ಬರಬೇಕು. ಹೋಗಿಲ್ವಾ, ಹೋಯ್ತು, ಸೋತೆ, ಅಷ್ಟು ದುಡ್ಡು ಅವ್ರು ಏನು ದುಡ್ಡು ಆಗಿದ್ದು ಅಷ್ಟು ಕಳ್ಕೊತಾರೆ. ಅಷ್ಟು ಕಳ್ಕೊಳ್ಳೋದಲ್ಲ, ನೀವು ಒಂದು 10,000 ಹಾಕಿದ್ರೆ ಅಂದರೆ ಅದರಲ್ಲೊಂದು 500 ರೂಪಾಯಿ ಅಷ್ಟು ರಿಸ್ಕ್ ತೊಗೊಬೇಕು. ನನಗೆ ಮೇಲೆ ಹೋದ್ರೆ 1,000 ಸಾಕು ಅಂತ ವಾಪಸ್ ಬರ್ಬೇಕು. 10,000 ಹಾಕಿದ್ದೀನಿ, ಮೇಲೆ ಹೋಯ್ತು, 1,000 ಬಂತು ಅಂತ. ಅದೇ ಕೆಳಗೆ ಬಿದ್ದರೆ 500 ರೂಪಾಯಿ ಹೋಯ್ತು, ಬೇಡ ಇದು ಎಕ್ಸಿಟ್ ಆಗೋಣ, ಹೊರಗೆ ಬಂದ್ಬಿಟ್ಟು 500 ರೂಪಾಯಿ ಹೋಗ್ತಂಗೆ ಹೊರಗೆ ಬಂದು ನೆಕ್ಸ್ಟ್ ಬೇರೆ ಟ್ರೇಡ್ ತೊಗೊಬೇಕು. ಅದ್ರ ಬದಲು ಅದನ್ನೇ ಮಾಡ್ಕೊಂಡು ಯಾರು ಕೂತ್ಕೊಂತಾರೆ, ಅವರು ಗ್ಯಾಮ್ಲಿಂಗ್ ಥರನೇ ಇನ್ನೂ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರ ಕೈಯಲ್ಲೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಹಾಗಾದ್ರೆ SIP ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳೋದಾದ್ರೆ ಏನಂತೀರಾ? SIP ಅಂದರೆ ಈಗ 2 ಥರ ಇರುತ್ತೆ. ಮ್ಯೂಚುವಲ್ ಫಂಡಲ್ಲಿ 2 ಥರ, ಒಂದು ಲಮ್ಸಮ್ ಅಂತ ಅನ್ಬೋದು, ಇನ್ನೊಂದು SIP ಅಂತ ಅನ್ಬೋದು. ಸೊ SIP ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರಿತೀವಿ. ಸೊ ಲಮ್ಸಮ್ ಅಂದರೆ ಒಂದೇ ಸತಿ ಒಂದು 5,000ನೋ 10,000ನೋ 50,000ನೋ ಈ ಥರ ಹಾಕ್ಬಿಡೋದು. SIP ಅಂದರೆ ಮಂತ್ಲಿ ಕಟ್ಟೋದು. ಈಗ ನೀವು ಲಮ್ಸಮ್ ಆಗ್ತೀರಂದ್ರೆ ನಿಮಗೆ ಒಂದು ನಾಲೆಡ್ಜ್ ಇರಬೇಕು. ಈ ನಾಲೆಡ್ಜ್ನ ನಾನು ಫ್ರೀಯಾಗಿ ಕೊಡ್ತಾಯಿದ್ದೀನಿ, ಫಿನಾನ್ಷಿಯಲ್ ಪ್ಲಾನಿಂಗ್ನೆಲ್ಲ ಫ್ರೀಯಾಗಿ ಮಾಡಿ. ಯಾಕೆಂದರೆ ಯಾವಾಗ ಹೋಗಿ ಲಮ್ಸಮ್ ಹಾಕ್ಬಿಡೋದಲ್ಲ, ಒಂದೇ ಸತಿ 10 ಲಕ್ಷ 20 ಲಕ್ಷ ಹಾಕ್ಬೇಕಾದ್ರೆ ಮಾರ್ಕೆಟ್ ಕೆಳಗಿದ್ದಾಗ ಆಪರ್ಚುನಿಟಿ ನೋಡಾಕಬೇಕು. ಅದೇ ತಿಂಗಳ ಸೇವಿಂಗ್ಸ್ ಮಾಡೋರಿಗೆ, SIP ಕೊಟ್ಟಿರೋರಿಗೆ ಓಕೆ, ವೆಲ್ ಆ್ಯಂಡ್ ಗುಡ್, ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಯಾಕೆ ಅಂದರೆ ಮೇಲೆ ಹೋಗ್ತಾ ಇದ್ರೆ ಪ್ರಾಫಿಟ್ ಆಗ್ತಾ ಹೋಗುತ್ತೆ, ಕೆಳಗೆ ಬೀಳ್ತಾ ಇದ್ರೆ ಚೀಪ್ ಪ್ರೈಸಸ್ ಸಿಗ್ತಾ ಹೋಗುತ್ತೆ ಅವರಿಗೆ, ಆವ್ರೇಜ್ ಆಗುತ್ತೆ ಪ್ರೈಸಸ್. ಸೊ SIP ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಲಾರ್ಜ್ ಕ್ಯಾಪ್ ಅಂತ ಇರುತ್ತೆ, ಮಿಡ್ ಕ್ಯಾಪ್ ಅಂತ ಇರುತ್ತೆ, ಸ್ಮಾಲ್ ಕ್ಯಾಪ್ ಅಂತ ಇರುತ್ತೆ, ಆ್ಯಂಡ್ ಅದೇ ರೀತಿ ಈ ಡೆಪ್ತ್ ಫಂಡ್ಸ್ ಅಂತ ಇರುತ್ತೆ, ಆ್ಯಂಡ್ ಅದೇ ರೀತಿ ಬ್ಯಾಲೆನ್ಸ್ಡ್ ಫಂಡ್ಸ್ ಅಂತ ಇರುತ್ತೆ, ಅದೇ ರೀತಿ ಫ್ಲೆಕ್ಸಿ ಕ್ಯಾಪ್ ಅಂತ ಇರುತ್ತೆ. ಈಗ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂದರೆ ಇಲ್ಲಿ ನಾವೇನಾದ್ರು ಫಂಡ್ ಮ್ಯಾನೇಜರ್ ದುಡ್ಡು ಕೊಟ್ಟರೆ ಬರೀ ಲಾರ್ಜ್ ಕ್ಯಾಪಿಗೆ ಹಾಕ್ತಾನೆ, ಅವ್ನು ಮಿಡ್ ಕ್ಯಾಪಿಗೆ ಹಾಕೋದೇ ಇಲ್ಲ. ಸೊ ಅದೇ ರೀತಿ ಮಿಡ್ ಕ್ಯಾಪಿಗೆ ದುಡ್ಡು ಕೊಟ್ಟರೆ ಅವ್ನು ಬರೀ ಮಿಡ್ ಕ್ಯಾಪ್ ಕಂಪ್ನಿಗಳಿಗೆ ಹಾಕ್ತಾನೆ, ಲಾರ್ಜ್ ಕ್ಯಾಪಿಗೆ ಹಾಕೋದಿಲ್ಲ. ಅದೇ ರೀತಿ ಸ್ಮಾಲ್ ಕ್ಯಾಪ್ ಕಂಪ್ನಿಗೆ ದುಡ್ಡು ಕೊಟ್ಟರೆ ಸ್ಮಾಲ್ ಕ್ಯಾಪಿಗೆ ಮಾತ್ರ ಹಾಕ್ತಾನೆ. ಸೊ ನೀವು ಯಾವುದಕ್ಕೆ ಹಾಕಬೇಕು, ಅದಕ್ಕೆ ನಿಮ್ಮ ರಿಸ್ಕ್ ತಗೊಂತ ಹಾಕಬೇಕು. ಲಾಂಗ್ ಟರ್ಮಲ್ಲಿ ಹಾಕಿದ್ರೆ ಮಿಡ್ ಒಳ್ಳೇದು, ಮಿಡ್ಡಿಗೆ ಹಾಕಬೇಕು. ಶಾರ್ಟ್ ಟರ್ಮ್ ಹಾಕಿದ್ರೆ ಲಾರ್ಜ್ ಒಳ್ಳೇದು. ಯಾಕಂದರೆ ಮಿಡ್ಡು ಸ್ವಲ್ಪ ಸ್ಟ್ರಗಲ್ ಪಡುತ್ತೆ, ಬಟ್ ಹೋಗುತ್ತೆ. ಲಾಂಗ್ ಟರ್ಮಲ್ಲಿ ಮಿಡ್ಡೇ ಚೆನ್ನಾಗಿ ಹೋಗೋದು. ನನಗೆ ಸೇಫ್ ಆಗಿರ್ಬೇಕಂದ್ರೆ ಲಾರ್ಜಿಗೆ ಜಾಸ್ತಿ ಹಾಕಬೇಕು, ಲಾರ್ಜಿಗೂ ಸ್ವಲ್ಪ ಹಾಕಬೇಕು, ಮಿಡ್ಡಿಗೂ ಸ್ವಲ್ಪ ಹಾಕಬೇಕು, ಸ್ಮಾಲಿಗೂ ಹಾಕಬೇಕು. ನೆಕ್ಸ್ಟ್ ಫ್ಲೆಕ್ಸಿ ಕ್ಯಾಪಿಗೆ ಹಾಕಬೇಕು. ಫ್ಲೆಕ್ಸಿ ಅಂದರೆ ಆಫ್ ಫಂಡ್ ಮ್ಯಾನೇಜರ್ ಎಲ್ಲದಕ್ಕೂ ಹೋಗ್ತಾನೆ, ಲಾರ್ಜು ಮಿಡ್ಡು ಸ್ಮಾಲಿಗೂ ಹಾಕ್ಬಿಟ್ಟು ಡೆಟ್ ಫಂಡ್ಸಿಗೆ ಹೋಗ್ತಾನೆ. ಸೊ ಫ್ಲೆಕ್ಸಿ ಅನ್ನೋ ಅವ್ನಿಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಅವ್ನು ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿಲ್ಲ ಅಂದಾಗ ಏನು ಮಾಡ್ತಾನೆ, ಡೆಟ್ ಫಂಡ್ಸಿಗೆ ಜಾಸ್ತಿ ಹಾಕ್ಬಿಡ್ತಾನೆ. ಈ ಡೆಟ್ ಫಂಡ್ಸ್ ಅನ್ನೋದು ಫಿಕ್ಸ್ಡ್, ಮಾರ್ಕೆಟ್ ಮೇಲೆ ಹೋಗ್ಲಿ ಬಿಡಲಿ ನಮಗೆ FD ಥರ ಫಿಕ್ಸ್ಡ್ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ. ಅಲ್ಲಿ ಹಾಕ್ಬಿಟ್ಟು ಮಾರ್ಕೆಟ್ ಯಾವಾಗ ಆಪರ್ಚುನಿಟಿ ಕೊಡುತ್ತೋ ಅವಾಗ ಒಂದೊಂದಿನ ತೆಗೆದು ಸ್ಟಾಕ್ಸೇ ಆಗ್ತಾ ಹೋಗ್ತಾನೆ. ಇದೆಲ್ಲ ನಾವೇನು ಕಷ್ಟನೇ ಪಡೋಂಗಿಲ್ಲ, ನಾವು ಜಸ್ಟ್ ದುಡ್ಡು ಕೊಟ್ಟರೆ ಸಾಕು. ಫಂಡ್ ಮ್ಯಾನೇಜರ್ ಇದ್ರ ಬಗ್ಗೆ ವರ್ಕ್ ಮಾಡ್ತಾನೆ. ಮೇನ್ ಆಗಿ ಫಂಡ್ ಮ್ಯಾನೇಜರ್ನ ನಾವು ಚೂಸ್ ಮಾಡೋದ್ರಲ್ಲೇ ಕನೆಕ್ಷನ್ ಅಲ್ಲೇ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಅವ್ರು ಸೆಲೆಕ್ಟ್ ಮಾಡೋದ್ರಿಂದ ಈಗ ಎಷ್ಟೋ ಒಳ್ಳೊಳ್ಳೆ ಕಂಪ್ನಿಗಳನ್ನ ನೋಡಿದ್ರೆ ನಾವು ಮಾರ್ಕೆಟ್ 2 ವರ್ಷ ಗ್ರೋತ್ ಆಗಿಲ್ಲ, ಈ 2 ವರ್ಷನ ಕನ್ಸಿಡರ್ ಮಾಡಿದ್ರು ಈಗಲೂ ಕೂಡ 5 ಇಯರ್ಸ್ದು ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ತೊಗೊಂಡ್ರೆ ಆವ್ರೇಜು ಲಾರ್ಜ್ ಕ್ಯಾಪ್ ಈಗಲೂ ಕೂಡ 15% ಇದೆ, ಮಿಡ್ ಕ್ಯಾಪಲ್ಲಿ 20% ತನಕ ಇದೆ. ಸೊ ಮಾರ್ಕೆಟ್ ಕೆಳಗೆ ಮೇಲೆ ಹೋಗಿಲ್ಲ ಅಂದರು, ಅದೇ ರೀತಿ ಮೇಲೆ ಹೋಗಿಲ್ಲ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತಿತ್ತು ಬಿಡಿ 2 ವರ್ಷ. ಸೊ ಇದು ಸ್ಟ್ರಗಲ್ ಕಂಟಿನ್ಯೂ ಆಗಲ್ಲ, ಒನ್ ಡೇ ಮೇಲೆ ಹೋಗ್ಲೇಬೇಕು. ನಮ್ಮ ದೇಶ ಗ್ರೋತ್ ಆಗಬೇಕಂದ್ರೆ ಹೋಗೇ ಹೋಗುತ್ತೆ. ಇದು ಶಾರ್ಟ್ ಟರ್ಮ್ ಅಂತ ಅನ್ಬೋದು. ಸೊ ಹಂಗಾಗಿ ಈ ಥರ ಟೈಮಲ್ಲಿ ಹಿಂಗೆ ಮೇಲೆ ಹೋಗ್ತಾ ಇದ್ದಾಗೆ ಇನ್ನು 20% ರಿಟರ್ನ್ ಅಂದರೆ ಇದು ಒಳ್ಳೆ ಆಪರ್ಚುನಿಟಿ. ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಲಾಂಗ್ ರನ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಸೊ ಇದು ಇಯರ್ಲಿ 12% ಆವ್ರೇಜ್ ರಿಟರ್ನ್ಸ್ ಕೊಟ್ಟರು ಕೂಡ ನಮಗೆ ತುಂಬ ಬೆಸ್ಟು. ಯಾಕಂದರೆ FD ಎಲ್ಲ ಕೊಡ್ತಿರೋದು ಇವಾಗ ರಿಟರ್ನ್ಸ್ ಎಷ್ಟು 6%, ಸೀನಿಯರ್ ಸಿಟಿಸನ್ ಅಂದರೆ ಮ್ಯಾಕ್ಸಿಮಮ್ 7%, ಬಟ್ ಮ್ಯೂಚುವಲ್ ಫಂಡಲ್ಲಿ ವರ್ಸ್ಟ್ ಕೇಸ್ ಮಿನಿಮಮ್ 12% ಕೊಟ್ಟೇ ಕೊಡ್ತಿದೆ. ಸೊ ದಿಸ್ ಈಸ್ ಬೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್, ಬೆಸ್ಟ್ ಪ್ಲೇಸ್ ಟು ಸ್ಟಾರ್ಟ್ SIP ಅಂತ ಹೇಳ್ಬೋದು. ನಿಮ್ಮ ಕೋಚಿಂಗ್ ಸೆಂಟರಲ್ಲಿ ಯಾವ ರೀತಿ ಫೆಸಿಲಿಟೀಸ್ಗಳಿದೆ? ಯಾವ ರೀತಿ ಫೆಸಿಲಿಟೀಸ್ ಅಂದರೆ ಫಸ್ಟು ನಮ್ಮದ್ರಲ್ಲಿ ಫ್ರೀಯಾಗಿ ಯಾರೇ ಬಂದರೂ ಫಿನಾನ್ಷಿಯಲ್ ಪ್ಲ್ಯಾನ್ ಮಾಡ್ಕೊಡ್ತೀವಿ. ಎಷ್ಟು SIP ಕಟ್ಟಬೇಕು, ಅವ್ರ ಸ್ಯಾಲ್ರಿ ಏನು, ಎಷ್ಟು ಕಟ್ಟಿದ್ರೆ ಬೆಸ್ಟು, ಯಾವ ಫಂಡ್ಸಿಗೆ ಎಷ್ಟು ಇಯರ್ ಕಟ್ಟಬೇಕು, 3 ಇಯರ್ಸಿಗೆ ಸಪ್ರೇಟ್ ಫಂಡ್ಸು, 5 ಇಯರ್ಸಿಗೆ ಸಪ್ರೇಟು, 10 ಇಯರ್ಸಿಗೆ ಸಪ್ರೇಟು, ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಡ್ತೀವಿ. ಈ ಪೋರ್ಟ್ಫೋಲಿಯೋ ಬಿಲ್ಡ್ನ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅದೇ ರೀತಿ ಎಷ್ಟೋ ಜನಕ್ಕೆ PF ಬಂದಿರುತ್ತೆ, ಅದು ಬೇರೆ ದುಡ್ಡು ಬಂದಿರುತ್ತೆ, ಪ್ರಾಪರ್ಟಿ ಮರೋ ದುಡ್ಡು ಬಂದಿರುತ್ತೆ, 50 lakhs ಒಂದು ಸೇರ್ ಇರುತ್ತೆ, ಎಲ್ಲಿ ಹಾಕೋದು ಅಂತ ಗೊತ್ತಾಗ್ತಿರಲ್ಲ. ಅವರು ಮ್ಯೂಚುವಲ್ ಫಂಡ್ಸಿಗೆ ಹಾಕ್ಬೇಕು, ಹೆಂಗೆ ಹಾಕೋದು, ಲಮ್ಸಮಾಗಿ ಒಂದೇ ಸತಿ ಯಾವುದಕ್ಕೆ ಹಾಕೋದು ಗೊತ್ತಿಲ್ಲ ಅವ್ರಿಗೆ, ಅದರಲ್ಲಿ ಯಾವ್ದು ಬೆಸ್ಟು ಅಂತ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಚೂಸ್ ಮಾಡಿ ಇದನ್ನು ಬೆಸ್ಟ್, ಈ ಥರ ಇದನ್ನು ಬಿಲ್ಡ್ ಮಾಡ್ಕೊಳ್ಳಿ. ಒಂದು 20-30 lakhs ಅಷ್ಟೇ ಸ್ಟಾಕ್ ಮಾರ್ಕೆಟಿಗೆ ಹಾಕೋಣ, ಇನ್ನೊಂದು 20 lakhs ಡೆಪ್ ಫಂಡ್ಸಿಗೆ ಹಾಕೋಣ. ಇದೇನಾರು ಕೆಳಗೆ ಬೀಳುತ್ತೆ ಅಂತ ಸ್ಟಾಕ್ ಮಾರ್ಕೆಟ್ ಗೊತ್ತಾಗ ಇಲ್ಲಿಂದ ತೆಗೆದು ಇಲ್ಲಿಗೆ ದುಡ್ಡು ಹಾಕೋಣ. ಸೊ ಅದನ್ನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ಅದೇ ರೀತಿ ಪ್ರತಿ ಬಂದು ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಡಿಮ್ಯಾಟ್ ಅಕೌಂಟ್ಗಳನ್ನ ಫ್ರೀಯಾಗಿ ಓಪನ್ ಮಾಡ್ಕೊಡ್ತಾ ಇದ್ವಿ. ಒಂದು ಡಿಮ್ಯಾಟ್ ಅಕೌಂಟಲ್ಲಿ ಪ್ರಾಬ್ಲಮ್ ಆದರೆ ಇವತ್ತು ಯಾರಿಗೆ ಫೋನ್ ಮಾಡ್ಬೇಕನ್ನೋದೇ ಜನಕ್ಕೆ ಗೊತ್ತಾಗ್ತಿಲ್ಲ. ಇದು ಹೆಲ್ಪ್ ಲೈನ್ ಡೆಸ್ಕ್ಗಳಿಗೆ ಫೋನ್ ಮಾಡಿದ್ರೆ ಸಪೋರ್ಟ್ ಲೈನ್ಗಳು ಯಾರೂ ಕಾಂಟ್ಯಾಕ್ಟ್ಸ್ ತೊಗೊಂತಿಲ್ಲ. ಅದಕ್ಕೆ ಫ್ರೀಯಾಗಿ ಅಕೌಂಟ್ಗಳು ಓಪನ್ ಮಾಡಿ ಅವ್ರಿಗೆ ಏನೇ ಹೆಲ್ಪ್ ಬೇಕು ನಾನೇ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀನಿ. ಆ್ಯಂಡ್ ಭಾನುವಾರ ಕ್ಲಾಸಲ್ಲಿ ಫುಲ್ ಫ್ರೀಯಾಗಿ ಮ್ಯೂಚುವಲ್ ಫಂಡ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಅಂದರೆ ಜರ್ನಿ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಪ್ರತಿಯೊಬ್ಬರು ಸ್ಟಾರ್ಟ್ ಮಾಡಲೇಬೇಕು ಆ ಥರ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರಿಗೂ SIP ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಿರುತ್ತೆ. ಇಂಪಾರ್ಟೆಂಟ್ ಏನಂದರೆ SWP, ಸಿಸ್ಟಮೆಟಿಕ್ ವಿಡ್ರಾಲ್ ಪ್ಲಾನ್, ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಸಿಸ್ಟಮೆಟಿಕ್ ವಿಡ್ರಾಲ್ ಪ್ಲಾನ್ ಅಂದರೆ ಏನಂದರೆ ನಾವು ಒಂದು 50 lakhs ಹಾಕ್ಬಿಡೋದು. 50 lakhs ಹಾಕ್ಬಿಟ್ಟು ಪರ್ ಮಂತ್ ಪ್ರತಿ ಮಂತ್ ಒಂದು 30% ವಿಡ್ರಾ ಮಾಡೋದು. ನಮಗೆ ಮಂತ್ಲಿ 30% ಬರ್ತಾನೆ ಇರುತ್ತೆ. 50 lakhs ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತೀವಿ. ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮ್ಯೂಚುವಲ್ ಫಂಡ್ ವರ್ಸ್ಟ್ ಕೇಸ್ 12-14% ರಿಟರ್ನ್ ಕೊಟ್ಟೇ ಕೊಡುತ್ತೆ. 14% ಏನೋ ರಿಟರ್ನ್ಸ್ ಕೊಡೋದು ಅಂದರೆ 20 ಇಯರ್ಸಿಗೆ ಈ 50 lakhs 2 CR ಆಗಿರುತ್ತೆ. ಆ್ಯಂಡ್ ನಮಗೆ ಎವ್ರಿ ಮಂತು
ಇದೇ ರೀತಿ 15,000 to 30,000 ಬರ್ತಾನೆ ಇರುತ್ತೆ. ಸೊ ನಾವು ಎಷ್ಟು ಸೆಟ್ ಮಾಡ್ತೀವಿ ಅಷ್ಟು ಬರ್ತಾನೆ ಇರುತ್ತೆ. ಇನ್ನೊಂದು ಕಡೆ ಗ್ರೋತ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ನಾವೀಗ 25,000 ವಿಡ್ರಾ ಮಾಡ್ತಾ ಇದೀವಿ 50 lakhs ಅಲ್ಲಿ ಅಂದ್ರೆ ಅದು ನಾಟ್ ಇವನ್ 1%, ಬರೀ 0.5% ಅಷ್ಟೇ. ಅಲ್ಲಿಗೆ 1 yearಗೆ 6% ಅಷ್ಟೇ ನಾವು ವಿಡ್ರಾ ಮಾಡ್ತಿರೋದು. ಬಟ್ ನಮ್ಮ ಫಂಡ್ ಮಿನಿಮಮ್ 12% ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದಿಂಟು 12 to 14% ನಾವು ಅನ್ಕೊಂಡಂಗೆ ಕೊಟ್ಟೇ ಕೊಡುತ್ತೆ ಮ್ಯೂಚುವಲ್ ಫಂಡ್ಸ್. ಸೊ ಅವಾಗ ಏನಾಗುತ್ತೆ, ವಿತಿನ್ 20 years ಅಲ್ಲಿ ನಮ್ಮ 50 lakhs ಬಂದ್ಬಿಟ್ಟು 2 to 3 CR ಹಾಕಿರುತ್ತೆ. ಸೊ ಅದಕ್ಕಿಂತ ಲಂಸಮ್ ಮಾಡೋದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಹಾಕೋದು ತುಂಬಾ ಬೆಸ್ಟ್. ಈ SWP ಅಂದ್ರೆ ಏನು, ಸೊ ಮಂತ್ಲಿ ಎಷ್ಟು ಬರೋ ಥರ ಮಾಡ್ಕೊಬೇಕು, ಯಾವ್ದಕ್ಕೆ ಮಾಡಬೇಕು, ಯಾವ ಫಂಡ್ಗಳಿಗೆ ಹಾಕಬೇಕು, ಡೆಟ್ ಫಂಡ್ಸ್ ಅಲ್ಲಿ ಯಾವ್ದು ಬೆಸ್ಟು, ಬಾಂಡ್ಸ್ ಅಲ್ಲಿ ಯಾವ್ದು ಬೆಸ್ಟು ಅಂತೆಲ್ಲ ನಾನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇದರಲ್ಲಿ ಫೇಲ್ಯೂರ್ ಆಗೋ ಸಾಧ್ಯತೆಗಳು ಎಷ್ಟು ಅಂತ, ಅಂದ್ರೆ ನಿಮ್ಮ ಅಕಾಡೆಮಿಲಿ ಈಗ ಸಾಕಷ್ಟು ಜನಕ್ಕೆ ನೀವು ಕ್ಲಾಸ್ ಮಾಡಿದ್ದೀರಾ, ಅವ್ರು ಕೂಡ ಇನ್ವೆಸ್ಟ್ ಮಾಡಿರ್ತಾರೆ, ಅದರಲ್ಲಿ ಯಾರು ಫೇಲ್ಯೂರ್ ಆಗಿಲ್ವಾ? ಸೊ ನಮ್ಮ ಮಾತು ಕೇಳಿ ನಾವು ಹೇಳಿದ್ದನ್ನ ಯಾರು ಮೀರಿರಲ್ವೋ ಅವ್ರು ಯಾರು ಫೇಲ್ಯೂರ್ ಆಗಿಲ್ಲ. ಅಂದರೆ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರೋ ಫೇಲ್ಯೂರ್ ಆಗಿಲ್ಲ. ಆ್ಯಂಡ್ ಟ್ರೇಡಿಂಗಲ್ಲಿ ನಾನು ಹೇಳ್ಕೊಟ್ಟಿರೋ ಸ್ಟ್ರಾಟಜಿಗಳು, ನಾನು ಹೇಳ್ಕೊಟ್ಟಂಗೆ ಮೈಂಡ್ ಸೆಟಲ್ಲಿ ವರ್ಕ್ ಮಾಡಿರೋರು, ನಾನು ಸ್ವಲ್ಪ ಲೆಸ್ ಪ್ರಾಫಿಟ್ ಲೆಸ್ ಟಾರ್ಗೆಟ್ ಹೇಳಿರ್ತೀನಿ. ಸೊ ಆ ಥರ ಮಾಡಿರೋರು ಎಲ್ಲರೂ ಪ್ರತಿಯೊಬ್ಬರು ಸಕ್ಸಸ್ ಆಗಿದ್ದಾರೆ. ಸೊ ಯಾರೇ ಈಗ ಹೊಸ್ದಾಗಿ ಬಂದು ನಾನು ಅಕಾಡೆಮಿ ಸ್ಟೂಡೆಂಟ್ಸ್ ರೆಗ್ಯುಲರ್ಲಿ ಇರ್ತಾರೆ, ಅವ್ರನ್ನ ಮಾತಾಡ್ಸೇ ತೊಗೊಬೋದು. ಅವ್ರು ಏನು ಟ್ರೇಡ್ ಮಾಡಿ ಅವ್ರದ್ದು ಕೂಡ ಪ್ರಾಫಿಟ್ ತೋರ್ಸೋಕೆ ರೆಡಿ ಇದೆ, ನಾನು ಆಮೇಲೆ ತೊಗೊಬೋದು. ಸೊ ಆದರೆ ಫೇಲ್ಯೂರ್ ಯಾರಾಗಿದ್ದಾರೆ ಅಂದರೆ ನನಗಿಂತ ಜಾಸ್ತಿ ಇನ್ನೊಬ್ಬ ಯಾರೋ ದುಡ್ಡು ಮಾಡ್ಬೋದು ಅಂತ ಹೇಳ್ತಿರ್ತಾನೆ. ನಾನು ಇಷ್ಟೆಲ್ಲ ಹೇಳಿದ್ರು ಅವನನ್ನೇ ನಂಬ್ತಾನೆ, ಯಾಕಂದರೆ ಅವ್ರಿಗೆ ದುಡ್ಡಿಂದ ಆಸೆ. ಸೊ ಬೇಗ ದುಡ್ಡು ಮಾಡೋಣ. ಸೊ ಯಾವತ್ತೂ ಪ್ರತಿಯೊಬ್ಬರು ನೆನ್ಪಿಡ್ಕೊಬೇಕು, ನಾನು ಬೇಗ ರಿಚ್ ಆಗಬೇಕು, ಅರ್ಲಿ ಸಕ್ಸಸ್ ನೋಡಬೇಕು ಅಂದರೆ ಲೈಫ್ ಲಾಂಗ್ ಸಕ್ಸಸ್ ಆಗಲ್ಲ, ಲೈಫ್ ಲಾಂಗ್ ರಿಚ್ ಆಗಲ್ಲ. ಸೊ ನಾನು ಲೇಟ್ ಆದರೂ ಪರವಾಗಿಲ್ಲ, ಲೇಟಾಗಿ ಆರಾಮಾಗಿ ರಿಚ್ ಆಗಬೇಕು ಅಂದರೆ ಒನ್ ಡೇ ಬೇಗನೆ ರಿಚ್ ಆಗ್ತಾರೆ. ಸೊ ಅರ್ಜೆನ್ಸಿ ಕಿಲ್ಸ್ ಅಂತ, ಸ್ಪೀಡ್ ಕಿಲ್ಸ್ ಅಂತ ಅನ್ಬೋದು. ಸೊ ಸ್ಪೀಡಾಗಿ ದುಡ್ಡು ಮಾಡ್ಬೇಕಂದ್ರೆ ನೀವು ಲೈಫ್ ಲಾಂಗ್ ದುಡ್ಡು ಮಾಡಲ್ಲ ಅಂತ ಅನ್ಬೋದು. ಸೊ ನನಗಿಂತ ಜಾಸ್ತಿ ರಿಟರ್ನ್ಸ್ ಯಾರೋ ಮಾಡ್ಬೋದು, ಏನೇನೋ ಹೇಳಿದಾಗ ಅಷ್ಟು ಮಾಡ್ತೀವಿ, ಲಕ್ಷ ಮಾಡ್ಬೋದು, ಕೋಟಿ ಮಾಡ್ಬೋದು ಅಂದಾಗ ಆ ಥರ ಹೋಗ್ಬಿಟ್ಟು ಒಂದೇ ದಿನದ ಲೈಫ್ ಚೇಂಜ್ ಮಾಡ್ಕೊಬೇಕು ಅಂತ ಹೋಗಿ ದುಡ್ಡು ಕಳ್ಕೊಂಡಿರೋರಿದ್ದಾರೆ. ಅದು ಬಿಟ್ಟರೆ ಯಾರ್ಯಾರು ನಮ್ಮ ಮಾತು ಕೇಳಿದ್ರು ಅವರೆಲ್ಲ ಇವತ್ತು ಕೂಡ ಒಳ್ಳೊಳ್ಳೆ ಪ್ರಾಫಿಟಲ್ಲೇ ಇದ್ದಾರೆ. ಒಳ್ಳೊಳ್ಳೆ ಪ್ರಾಫಿಟಲ್ಲಿದ್ದಾರೆ. ಹಾಗಾದರೆ ಇವಾಗ ನಾನು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಬೇಕಾದ್ರೆ ನನಗೆ ಏನೆಲ್ಲ ಗೊತ್ತಿರಬೇಕು, ಈ ಒಂದಷ್ಟು ಪಾಲಿಸೀಸ್ ನನಗೆ ಗೊತ್ತಿರಬೇಕು, ರೂಲ್ಸ್ ನನಗೆ ಗೊತ್ತಿರಬೇಕು ಅಂದರೆ ಯಾವ ರೀತಿ? ಯಾರೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಗೊತ್ತಿರಬೇಕು ಅಂದರೆ ಫಸ್ಟು 2 ಥರ ಅನಾಲಿಸಿಸ್ ಇರುತ್ತೆ. ಸೊ ಇದನ್ನೆಲ್ಲ ತಿಳಿಸೋಕೆ ನಾನು ಪ್ರತಿ ಶುಕ್ರವಾರ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತೀನಿ. ಈ ಬ್ಯಾಚನ್ನು ಎಂಟೈರ್ ಭಾರತದಲ್ಲಿ ನಾನೇ ಕಡಿಮೆಗೆ ಸ್ಟಾರ್ಟ್ ಮಾಡ್ತಿದ್ದು, ಕೇವಲ 5,500ಕ್ಕೆ. ಸೊ 1 ತಿಂಗಳು ಕ್ಲಾಸ್ ಮಾಡ್ತಾ ಇದ್ದೀನಿ. 2 weeks ಕ್ಲಾಸು, 2 weeks ಪ್ರಾಕ್ಟೀಸ್ ಸೆಷನ್ಸು. ಇಲ್ಲಿ 2 ಥರ ಅನಾಲಿಸಿಸ್ ಇರುತ್ತೆ. ಒಂದು ಸ್ಟಾಕ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟೆ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು, ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು. ಸೊ ಒಂದು ಕಂಪ್ನಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ 2 ಥರ ಅನಾಲಿಸಿಸ್ ಮಾಡಬೇಕು, ಒಂದು ಫಂಡಮೆಂಟಲ್, ಒಂದು ಟೆಕ್ನಿಕಲ್. ಸೊ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಒಂದು ಮನೆಯ ಫೌಂಡೇಶನ್ ಇದ್ದಂಗೆ. ಈಗ ಮನೆಗೆ ಫೌಂಡೇಶನ್ ಹಾಕ್ಬೇಕಾರೆ ಅದಕ್ಕೆ ಯಾವ ಪಿಲ್ಲರ್ ಹಾಕ್ತಿದ್ದೀವಿ, ಯಾವ ರಾಡ್ ಹಾಕ್ತಿದ್ದೀವಿ, ಯಾವ ಸಿಮೆಂಟ್ ಹಾಕ್ತಾ ಇದೀವಿ, ಎಷ್ಟು ನೀರು ಹಾಕ್ತಿವಿ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಫೌಂಡೇಶನ್ ಏನಾದ್ರು ಚೆನ್ನಾಗಿ ಕಟ್ಟಿದ್ರೆ ಆ ಮನೆ 20 ವರ್ಷ 30 ವರ್ಷ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ನಾವು ಫೌಂಡೇಶನ್ ಚೆನ್ನಾಗಿ ಕಟ್ಟಿಲ್ಲ ಅಂದರೆ 10 ವರ್ಷಕ್ಕೆ ಕುಸ್ತು ಬಿಡುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್, ನಾವು ಒಂದು ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ರೆ ಕಂಪ್ನಿ ಫೌಂಡೇಶನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.